ಸ್ನೇಹಿತರೆ, ನಿಮ್ಮ ನೆಚ್ಚಿನ ವಿಜಯ್ ಟೈಮ್ಸ್ ಚಾನೆಲ್ 6ನೇ ವರ್ಷ ಮುಗಿಸಿ ಈಗ 7ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಈ 6 ವರ್ಷ ಅತ್ಯಂತ ಯಶಸ್ವಿಯಾಗಿ ಪೂರೈಸಿದ್ದೀವಿ ಎನ್ನುವಂಥ ಹೆಮ್ಮೆ ಖಂಡಿತವಾಗ್ಲೂ ನಮಗಿದೆ. ಆ ಹೆಮ್ಮೆಗೆ ಕಾರಣಕರ್ತರು ಮತ್ತಾರೂ ಅಲ್ಲ, ನೀವೇ. ನಿಮ್ಮ ಪ್ರೋತ್ಸಾಹ, ನೀವು ನಮ್ಮ ಮೇಲೆ ಇಟ್ಟಂಥ ನಂಬಿಕೆ, ಮತ್ತೆ ಅದೇ ರೀತಿ ನೀವು ನಮಗೆ ನಿರಂತರವಾಗಿ ಕೊಟ್ಟಿರುವಂಥ ಬೆಂಬಲವೇ ಇಷ್ಟೊಂದು ಹೆಮ್ಮೆಯಿಂದ ನಾವು ಈ ಪಯಣವನ್ನು ಮುಗಿಸೋಕ್ಕೆ ಸಾಧ್ಯ ಆಯಿತು ಅಂತ ನಾನು ಮತ್ತೊಮ್ಮೆ ಅಷ್ಟೇ ಗೌರವಯುತವಾಗಿಯೂ ಹೇಳ್ತಾ ಇದ್ದೀನಿ. ಯಾಕೆ ಗೌರವಯುತವಾಗಿ ಹೇಳ್ತಿದ್ದೀನಿ ಅಂತಂದರೆ, ನೋಡಿ, ಪತ್ರಿಕೋದ್ಯಮವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಸತ್ಯದ ಹಾದಿಯಲ್ಲಿ ಮುಗಿಸ್ಬೇಕು ಅಂತಾದರೆ ಅಷ್ಟು ಸುಲಭ ಇಲ್ಲ. ಆದರೆ ನಾವು ಎಲ್ಲೂ ಪ್ರಾಮಾಣಿಕತೆಗೆ ಒಂದಿಷ್ಟು ಕೂಡ ಕೊರತೆ ಬರದ ರೀತಿಯಲ್ಲಿ ನಮ್ಮದೆಲ್ಲವನ್ನ ಕೂಡ ಅಡವಿಟ್ಟು, ಅದು ಪ್ರಾಣವನ್ನು ಕೂಡ ಅಡವಿಟ್ಟು ಈ ಜರ್ನಲಿಸಮ್ನ ಹಾದಿಯಲ್ಲಿ ನಾವು ನ್ಯಾಯಯುತವಾಗಿ ನಡೆದಿದ್ದೀವಿ ಅಂತ ಎದೆ ತಟ್ಟಿ ಹೇಳ್ತಿದ್ದೀವಿ. ಹೌದು, ಇಷ್ಟು ನಾವು ಅತ್ಯಂತ ವಿಶ್ವಾಸಪೂರ್ವಕವಾಗಿ ಈ ಪಯಣವನ್ನು ಮುಗಿಸ್ಬೇಕು ಅಂತಂದರೆ ನಮಗೆ ಕಾಲಕ್ಕೆ ನೀವು ನೈತಿಕವಾಗಿ ಸಪೋರ್ಟನ್ನು ಕೊಡ್ತಾನೆ ಇದ್ರಿ. ಅದೇ ರೀತಿ ನಮಗೆ ಆರ್ಥಿಕವಾಗಿಯೂ ಕೂಡ ನೀವು ಬೆಂಬಲ ಕೊಟ್ಟಿದ್ದೀರಿ. ನೋಡಿ, ಪತ್ರಿಕೋದ್ಯಮವನ್ನು ನಡೆಸೋದು ಅಷ್ಟು ಸುಲಭ ಇಲ್ಲ. ಇಲ್ಲಿ ನಿಮ್ಮ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕವಾಗಿಯೂ ಕೂಡ ಸಹಕಾರ ಬೇಕೇ ಬೇಕು. ಅದು ನಾವು ಒಬ್ಬಂಟಿಯಾಗಿ ಪಯಣ ಮಾಡಬೇಕಾದ್ರೆ ನಮ್ಮ ಜೊತೆಗೂಡುವವರು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಆದರೆ ನಮ್ಮ ತಂಡ ಅಷ್ಟೇ ಪ್ರಾಮಾಣಿಕವಾಗಿ ಎಲ್ಲೂ ಕೂಡ ಜನತೆ ಇಟ್ಟ ನಂಬಿಕೆಗೆ ಒಂದಿನಿತೂ ಕೂಡ ಕೊರತೆ ಬರದ ರೀತಿಯಲ್ಲಿ ನಮ್ಮ ಇಡೀ ತಂಡ ಅಷ್ಟೇ ಊಟ ತಿಂಡಿ ಸಂಬಳ ಸರಿಯಾಗಿ ಸಿಗಲಿಲ್ಲ ಆದರೂ ಕೂಡ ಪ್ರಾಮಾಣಿಕತೆಗೆ ಯಾವತ್ತೂ ಕೂಡ ಅವರು ಕೊರತೆ ಮಾಡದ ರೀತಿಯಲ್ಲಿ ಜನ ಇಟ್ಟ ನಂಬಿಕೆಗೆ, ಇಟ್ಟ ವಿಶ್ವಾಸಕ್ಕೆ ತಕ್ಕುದಾಗಿ ಕೆಲಸ ಮಾಡಿದ್ದಾರೆ ಅಂತ ಈ 6ನೇ ವರ್ಷ ಮುಗಿಸಿ 7ನೇ ವರ್ಷಕ್ಕೆ ನಾವು ಹೆಜ್ಜೆಯನ್ನು ಇಡುತ್ತಿರುವಂಥ ಈ ಶುಭ ಗಳಿಗೆಯಲ್ಲಿ ನಾವು ಅಷ್ಟೇ ವಿಶ್ವಾಸದಿಂದ, ದೃಢ ಸಂಕಲ್ಪದಿಂದ ಹೇಳ್ತಾ ಇದ್ದೀವಿ. ಸ್ನೇಹಿತರೆ, ಹೌದು, 6 ವರ್ಷ ಅಂದರೆ ನಿಜವಾಗ್ಲೂ ಕೂಡ ಒಂಥರ ಖುಷಿ ಅನಿಸ್ತಾ ಇದೆ. ಒಂದು ಕಡೆ ಅಷ್ಟೇ ಅನುಭವವನ್ನು ಕೊಟ್ಟಂಥ ಪಯಣ. ನಾವಿಲ್ಲಿ ಸುಖವನ್ನೂ ನೋಡಿದ್ದೀವಿ, ದುಃಖವನ್ನೂ ನೋಡಿದ್ದೀವಿ. ಆದರೆ ಯಾವ ನಾಯಕನೂ ಕೂಡ ಸುಖ ದುಃಖಕ್ಕೆ ಎದೆಗುಂದಬಾರ್ದಂತೆ, ಧೃತಿಗಿಡಬಾರ್ದಂತೆ. ಅವನ ಪಯಣ ನಿಜವಾಗ್ಲೂ ಸತ್ಯದ ಹಾದಿಯಲ್ಲಿದ್ದರೆ ಈ ಪ್ರಕೃತಿ ಮಾತೆ ಖಂಡಿತವಾಗ್ಲೂ ನಮಗೆ ಆಶೀರ್ವಾದ ಮಾಡ್ತಾಳೆ ಅನ್ನೋದಕ್ಕೆ ವಿಜಯ್ ಟೈಮ್ಸ್ನ ಪ್ರಯಾಣದ ಪ್ರತಿ ಕ್ಷಣ ಸಾಕ್ಷಿ ಅಂತ ಹೇಳ್ತೀನಿ. ಯಾರು ಸತ್ಯದ ಹಾದಿಯಲ್ಲಿ ನಡೀತಾರೋ, ಯಾರು ನ್ಯಾಯದ ಹಾದಿಯಲ್ಲಿ ನಡೀತಾರೋ, ಯಾರು ಪ್ರಾಮಾಣಿಕವಾಗಿ ತನ್ನ ಜರ್ನಿಯನ್ನು ಮುಗಿಸ್ತಾರೋ ಅವರಿಗೆ ಪ್ರಕೃತಿ ಮಾತೆ ನಿರಂತರವಾಗಿ ಆಶೀರ್ವಾದ ಮಾಡ್ತಾಳೆ ಅನ್ನೋದಕ್ಕೆ ನಮ್ಮ ವಿಜಯ್ ಟೈಮ್ಸ್ನ ತಂಡವೇ ಸಾಕ್ಷಿ. ಹೌದು, ನಾವು ಮುಖ್ಯವಾಗಿ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಂದರೆ ತನಿಖಾ ವರದಿಗಾರಿಕೆಯನ್ನೇ ಪ್ರಮುಖ ಕಂಟೆಂಟ್ ಆಗಿ ನಮ್ಮ ಈ ಚಾನಲನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ತನಿಖಾ ಪತ್ರಿಕೋದ್ಯಮವನ್ನು ನಾವೊಂದು ಸಣ್ಣ ತಂಡವಾಗಿ ಈ ರೀತಿ ನಡೆಸೋದು ಅಷ್ಟು ಸುಲಭ ಇಲ್ಲ. ನಮಗೆ ಫಿಸಿಕಲ್ ಆಗಲಿ, ಮೆಂಟಲ್ ಆಗಲಿ, ಲೀಗಲಿ ಆಗಲಿ, ಮಾಸ್ ಆಗಲಿ ಎಲ್ಲ ಚಾಲೆಂಜಸ್ಗಳು ಬರ್ತವೆ. ಆದರೆ ಆ ಚಾಲೆಂಜಸ್ಗಳನ್ನು ಒಂದು ಇರುವೆ ಹೇಗೆ ಆನೆಯನ್ನು ಎದುರಿಸುತ್ತೋ ಅದೇ ರೀತಿ ವಿಜಯ್ ಟೈಮ್ಸ್ ತಂಡ ಎಲ್ಲ ಚಾಲೆಂಜ್ಗಳನ್ನು ಅಷ್ಟೇ ದೃಢವಾಗಿ ಆ ಚಾಲೆಂಜ್ಗಳನ್ನು ಎದುರಿಸ್ಕೊಂಡು ಯಶಸ್ಸಿನ ಹಾದಿಯತ್ತ ನಡ್ಕೊಂಡು ಹೋಗಿದ್ದೀವಿ. ಇವತ್ತು ರಾಜ್ಯಾದ್ಯಂತ ವಿಜಯ್ ಟೈಮ್ಸ್ ಹೆಸರು ಮಾಡಿದರೆ ಅದು ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ವಿಶ್ವಾಸವೇ ಕಾರಣ ಅಂತ ಮತ್ತೊಮ್ಮೆ ನಾನು ಅಷ್ಟೇ ಪ್ರೀತಿಪೂರ್ವಕವಾಗಿ ಹೇಳೋಕ್ಕೆ ಬಯಸ್ತೇನೆ. ಸ್ನೇಹಿತರೆ, ನಮಗೆ ನೈತಿಕವಾಗಿ ಜೊತೆಗೆ ಆರ್ಥಿಕವಾಗಿ ನಮಗೆ ಕಾಲಕ್ಕೆ ನೀವು ಸಪೋರ್ಟ್ ಮಾಡಿದ್ರಿ, ಬೇರೆ ಬೇರೆ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರಿ. ಅದೇ ರೀತಿ ಈ ಸಪೋರ್ಟು ಸಬ್ಸ್ಕ್ರಿಪ್ಷನ್ ರೂಪದಲ್ಲಾಗಲಿ ಅಥವಾ ನಮಗೆ ಚಂದದ ರೂಪದಲ್ಲಾಗಲಿ ನೀವು ಕೊಟ್ಟಿದ್ದೀರಿ. ಹಾಗೆ ಕೊಟ್ಟಂಥ ಪ್ರತಿ ದಾನಿಗಳಿಗೆ ನನ್ನ ಹೃದಯಪೂರ್ವಕವಾಗಿ ನಾನಿವತ್ತು ನಮನವನ್ನು ಸಲ್ಲಿಸಲಿಲ್ಲ ಅಂದರೆ, ನಾನು ಕೃತಜ್ಞತೆಗಳನ್ನು ಅರ್ಪಿಸಲಿಲ್ಲ ಅಂದರೆ ಅದು ನನ್ನ ಸ್ವಾರ್ಥ ಆದೀತು. ಯಾಕಂದರೆ ಈ ವಿಜಯ್ ಟೈಮ್ಸ್ ತಂಡ ಯಾರದೋ ಸುತ್ತಲ್ಲ, ಇದು ಇಡೀ ಸಾರ್ವಜನಿಕರು, ಇದು ಇಡೀ ಕರುನಾಡಿನ ಜನತೆ ಉಳಿಸಿ ಬೆಳೆಸಿರುವಂಥ ಸಂಸ್ಥೆ. ಹಾಗಾಗಿ ಇದಕ್ಕೆ ಪ್ರತಿಯೊಬ್ಬರೂ ಪ್ರೀತಿಯಿಂದ ನಮ್ಮನ್ನು ಕಾಣಿಕೆ ಕೊಟ್ಟು ಪ್ರೀತಿಯಿಂದ ಸಪೋರ್ಟ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಅತ್ಯಂತ ವಿನಯಪೂರ್ವಕವಾಗಿ ನಾನು ನಮನವನ್ನು ಸಲ್ಲಿಸ್ತಾ, ನಿಮ್ಮ ಬೆಂಬಲ, ನಿಮ್ಮ ಇದೇ ರೀತಿ ವಿಶ್ವಾಸ, ನಿಮ್ಮ ನಂಬಿಕೆ ಇದೇ ರೀತಿ ಇರಲಿ ಅಂತ ಹೇಳ್ತಾ, ನಿಮ್ಮ ನಂಬಿಕೆಗೆ, ನೀವಿಟ್ಟ ವಿಶ್ವಾಸಕ್ಕೆ ಒಂದಿನಿತೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಕೂಡ ಕೊರತೆ ಬರದ ರೀತಿಯಲ್ಲಿ, ಯಾವುದೇ ರೀತಿಯಲ್ಲಿ ಅಡ್ಡಿ ಆಗದ ರೀತಿಯಲ್ಲಿ ಇನ್ನು ಮುಂದೆ ಕೂಡ ನಾವು ನಡ್ಕೊಂಡು ಹೋಗ್ತೀವಿ. ನಿಮ್ಮ ದನಿಗೆ ನಾವು ದನಿಯಾಗ್ತೀವಿ, ಜನರ ಕೂಗಿಗೆ ನಾವು ದನಿ ಆಗ್ತೀವಿ, ವೇದಿಕೆ ಆಗ್ತೀವಿ ಅಂತ ಹೇಳ್ತಾ
ಈ ಶುಭ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ನೆನಪಿಸೋಕ್ಕೆ ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತ ಹೇಳ್ತೀನಿ. ಈ ವಿಜಯ್ ಟೈಮ್ಸ್ನ ಹಾದಿ ಇನ್ನಷ್ಟು ಸುಗಮವಾಗಿ ನಡೆಯಲಿ. ನಮ್ಮ ಪ್ರಾಮಾಣಿಕತೆಗೆ ಯಾವುದೇ ರೀತಿ ಕೊರತೆ ಬರದ ರೀತಿಯಲ್ಲಿ ನೀವು ನಮಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ನಮಗೆ ಬೆಂಬಲ ಕೊಟ್ಟ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತಾ, ಅದೇ ರೀತಿ ನನ್ನ ಇಡೀ ತಂಡಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ. ನನ್ನ ತಂಡದಲ್ಲಿ ಯಾರೂ ಕೂಡ ಏನು ಭಯಂಕರವಾಗಿ ಅನುಭವಸ್ಥರು ಇಲ್ಲ, ಯಾರೂ ಕೂಡ ದಿಗ್ಗಜರು ಅಂತ ಯಾರೂ ಇಲ್ಲ. ಎಲ್ಲ ನಮ್ಮ ಸೃಷ್ಟಿ ಮೀಡಿಯಾ ಅಕಾಡೆಮಿ ಅಂತ ಏನೊಂದು ಅಕಾಡೆಮಿ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಪ್ರಾಕ್ಟಿಕಲ್ ಜರ್ನಲಿಸಮ್ ಕೋರ್ಸ್, ವಿಡಿಯೋ ಎಡಿಟಿಂಗ್ ಕೋರ್ಸ್, ಅದೇ ರೀತಿ ಆನ್ಲೈನ್ ಕೋರ್ಸನ್ನು ಏನು ನಡೆಸ್ತಿದ್ದೀವಿ ಅದರ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವರೇ ನಮ್ಮ ತಂಡದ ಸದಸ್ಯರು. ಅತ್ಯಂತ ನಿಸ್ವಾರ್ಥವಾಗಿ, ಯಾವುದೇ ಸ್ವಾರ್ಥ ಇಲ್ಲದೆ ನಮ್ಮ ತಂಡದ ಸದಸ್ಯರು ಉತ್ಸಾಹದಿಂದ ಯಾವ ರೀತಿ ನಿಜವಾದ ಜರ್ನಲಿಸಮ್ ಹೇಗಿರಬೇಕು ಅನ್ನೋದಕ್ಕೆ ಎಲ್ರಿಗೂ ಮಾದರಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನನ್ನ ತಂಡದ ಎಲ್ರಿಗೂ ನಾನು ಅದೇ ರೀತಿ ಪ್ರೀತಿಪೂರ್ವಕವಾಗಿ ನಮನನ್ನು ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಶುಭಾಶಯವನ್ನು ಕೋರ್ತಾ ನಾನು ಮತ್ತೊಮ್ಮೆ ಎಲ್ರಿಗೂ ಕೂಡ ಪ್ರೀತಿಪೂರ್ವಕ ನಮನನ್ನು ಸಲ್ಲಿಸ್ತಾ ಈ ಸಹಕಾರ, ಈ ಬೆಂಬಲ ಸದಾ ಇರಲಿ ಅಂತ ಕೋರ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಬದಲಾವಣೆಯ ಹಾದಿ ವಿಜಯ್ ಟೈಮ್ಸ್. ನಮಗೆ ಇದೇ ರೀತಿ ಸಹಕಾರ ಕೊಡ್ತಾ ಇರಿ, ನೈತಿಕವಾಗಿಯೂ ಅದೇ ರೀತಿ ಆರ್ಥಿಕವಾಗಿಯೂ. ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಯೂಟ್ಯೂಬಲ್ಲಿ ಫಾಲೋ ಮಾಡಿ, ಫೇಸ್ಬುಕ್ಕಲ್ಲಿ. ಅದೇ ರೀತಿ ನಮ್ಮ ವೆಬ್ಸೈಟ್ www.vijaytimes.com ಇದೆ. ಖಂಡಿತವಾಗಿಯೂ ಅಲ್ಲಿ ನೀವು ಬಂದು ನಮ್ಮ ಪ್ರತಿ ಕ್ಷಣದ ಸುದ್ದಿಯನ್ನು ನೋಡ್ತಾ ಇರಿ.